ಸಿಕ್ಕಾಪಟ್ಟೆ ದೊಡ್ಡ ಕಾಸ್ಟ್ ಒಳ್ಳೆಯದು. ನಮ್ಮ ಅಕಾಡೆಮಿಯಿಂದ ಕೂಡ ಅನುದಾನ ಕರೆದು ಸಾರಿಗೆ ಫೈನಲ್ ಆಗಿ ಏನಾಗುತ್ತೆ ಕಲಾವಿದರಿಗೆ ಲಾಸ್ಟ್ ಎಂಡ್ ಲೈಫ್ ಅಂತ ಬಂದಾಗ ಅಲ್ಲಿ ಏನಿರಲಿಲ್ಲ ಎಂಥ ಹೆಸರು ಮಾಡಿ ಏನು ಕ್ರಿಯೇಟ್ ಅನ್ನೋದು ಹಂಗೆ ನಮ್ಮ ಕಡೆಗೆ ಒಬ್ಬ ಕಲಾವಿದರಿಗೆ ಯಾರ ಈಗಲಾದ್ರೂ ನಾವು ಎಚ್ಚೆತ್ತುಕೊಂಡು ಕಲಾವಿದರಿಗೆ ಮುಂಚಿತವಾಗಿ ಅವ್ರಿಗೆ ಏನಾದರೂ ಅವರ ಫ್ಯಾಮಿಲಿಗೆ ಒಂದು ಒಳ್ಳೆಯದ ಆಗುವ ರೀತಿಯಲ್ಲಿ ನಾವೆಲ್ಲ ಕಲಾವಿದರು ಎಚ್ಚೆತ್ತುಕೋಬೇಕಂತ. ಈಗ ಸರ್ಕಾರಕ್ಕೆ ಮನೆ ಮಾಡ್ತೀವಿ, ಸರ್ಕಾರ ಒಬ್ಬ ಕಲಾವಿದ ಕಡೆಯಲ್ಲಿ ಅವ್ರಿಗೇನು ಇಲ್ಲ ಅಂತ ಆದಾಗ ಮುಂದಕ್ಕೆ ಹೋಗಿ ಬೇಕಾದ್ರೆ ಶೋಲ್ಡರ್ ಮೇಲೆ ಸಪೋರ್ಟ್ ಮಾಡ್ಕೋಬೇಕು ಕೈನ. ಆಗಕ್ಕೆ ಬಿಡದೆ ನಮ್ಮ ಕರ್ನಾಟಕದ ಎಲ್ಲ ಕಲಾವಿದರು ಒಟ್ಟಿಗೆ ಸೇರಬೇಕು. ಒಟ್ಟಿಗೆ ಸೇರಿ ಏನಾದ್ರು ಒಂದು ನಿಧಿನೋ ಏನೋ ಕಲಾವಿದರಿಗೆ ಕೈಲಾಗದಿರೋರಿಗೆ ಕಡೆ ಕಾಲದಲ್ಲಿ ಏನು ಇಲ್ಲದೆ ಇರೋರಿಗೆ ಏನಾದ್ರು ಸಹಾಯ ಆಗುತ್ತಾರೆ ಈಗಲಾದ್ರೂ ನಾವು ಯೋಚನೆ ಅಂತ ನಾನು ಇವತ್ತು ಹೇಳ್ತೀನಿ. ಜೋಸೆ ಮನ್ಸಾರಿಗೆ ಒಂದು ಕೊರಗು ಇದ್ದೇ ಇತ್ತು, ಒಂದು ರಾಜ್ಯೋತ್ಸವ ಪ್ರಶಸ್ತಿ ಅವ್ರು ಬರಬೇಕಾಗಿತ್ತು. ಬರೀ ಒಂದು ದೊಡ್ಡ ಪ್ರಶಸ್ತಿ ಏನು ಅವ್ರು ಬಯಸಿರಲಿಲ್ಲ, ಕಾರಣ ಅವರು ಒಂದು ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಸಿಗ್ಲಿಲ್ವಲ್ಲ ಅನ್ನೋ ಕೊರಗು. ನಾನು 5 ವರ್ಷನೂ ನಾನು ಈ 4 ವರ್ಷದಿಂದ ನಾನೇ ಜೂರಿ ಆದಾಗ ನಾನು ಪ್ರತಿ ಸಲ ನಾನು ಟೇಬಲ್ ಮೇಲೆ ಇವರು ಫೈಲ್ ಮುಖ್ಯವಾಗಿ ಇನ್ನೊಬ್ಬರು ನಮ್ಮ ಹುಲಿ ಚಂದ್ರಶೇಖರ್ ಅವ್ರ ಫೈನಲ್ನ ಟೇಬಲ್ ಮೇಲೆ ಇಡ್ತಾ ಇದೆ. ಕಾರಣ ಅದು ಬರೋ ವರ್ಷ ಹಾಗೇ ಆಗುತ್ತೆ ಅನ್ನೋ ಭರವಸೆ ನಮಗೆ ಇತ್ತು. ಈ ವರ್ಷ ಬರೋ ವರ್ಷ ನಾ ಇರ್ತೀನೋ ಇಲ್ವೋ ಸಾಧು ಅಂತಲೂ ಅವ್ರು ಹೇಳ್ತೀನಿ. ನಮ್ಮ ಅಕಾಡೆಮಿಯಿಂದಾಗಲಿ ಸರ್ಕಾರದಿಂದಾಗಲಿ ಏನಾರು ಅವ್ರಿಗೆ ಹೆಲ್ಪ್ ಮಾಡಿ ಈಗಲಾರು ಅವರ ಕೊರಗನ್ನ ತೀರಿಸೋದಕ್ಕೆ ಏನಾರು ಒಂದು ಮಾಡ್ಬೋದಾ ಅನ್ನೋ ಪ್ರಯತ್ನ ನಾನು ಮಾಡ್ತೀನಿ.